ನಮಸ್ತೆ, ನಾನು ಡಾಕ್ಟರ್ ಚೈತ್ರ. ಅತಿ ಹೆಚ್ಚಿನದಾಗಿ ಕೇಳಿರುವಂಥ ಕ್ವಶನ್ಸಲ್ಲಿ ಪೇಷಂಟ್ಸ್ ಕೇಳಿರುವಂಥದ್ದು ಯಾವ ಫುಡ್ಸಲ್ಲಿ ನಮಗೆ ಫೈಬರ್ ಸಿಗುತ್ತೆ ಅಂತ. ಸೊ ಈ ಒಂದು ವಿಡಿಯೋ ಯಾವ ಫುಡ್ಸಲ್ಲಿ ನಮಗೆ ಅತಿ ಹೆಚ್ಚಿನದಾಗಿ ಫೈಬರ್ ಅಥವಾ ನಾರಿನಾಂಶ ಇದೆ ಅನ್ನೋದನ್ನು ನೋಡೋಣ. ನಾರಿನಾಂಶ, ಫೈಬರ್ ಹೆಚ್ಚಿಸುವ ಆಹಾರ ಅಂದರೆ ನಮ್ಮ ದೇಹಕ್ಕೆ ಒಂದು ವರ ಇದ್ದ ಹಾಗೆ. ಇವು ನಮ್ಮ ಹೊಟ್ಟೆ ಮತ್ತು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಫೈಬರ್ ತಿಂದರೆ ಹೊಟ್ಟೆ ತುಂಬಿದ ಭಾವನೆ ಇರುತ್ತೆ, ಅದಕ್ಕೆ ಇದು ತೂಕ ಇಳಿಸಲು ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ಮಧುಮೇಹ ಅಂದರೆ ಡಯಾಬಿಟೀಸ್ ಮತ್ತು ಹೃದಯದ ಕಾಯಿಲೆಗಳ ಅಪಾಯವನ್ನು ಇದು ನಮಗೆ ಕಡಿಮೆ ಮಾಡುತ್ತೆ. ಸೊ ಒಬ್ಬ ಆರೋಗ್ಯವಂತ ಒಂದು ವ್ಯಕ್ತಿಗೆ ದಿನಕ್ಕೆ ನಮಗೆ 25ರಿಂದ 35 ಗ್ರಾಮ್ಸಷ್ಟು ಫೈಬರ್ ಬೇಕಾಗುತ್ತೆ. ನಾವು ಯಾವೆಲ್ಲ ಒಂದು ಆಹಾರದಲ್ಲಿ ಆ್ಯಂಡ್ ಯಾವ ಥರ ಫೈಬರ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಾಳು ಮತ್ತು ಬೇಳೆಗಳು ಶಕ್ತಿಶಾಲಿ ಸೂಪರ್ ಫುಡ್ಗಳಿವು. ನಮ್ಮ ಅಡುಗೆ ಮನೆಯ ನಿಜವಾದ ಸೂಪರ್ ಫುಡ್ಸ್ ಅಂತ ಹೇಳ್ಬೋದು. ಪ್ರತಿ ಅಡುಗೆಯಲ್ಲಿ ಇರಲೇಬೇಕಾದ ಒಂದು ಐಟಮ್ಸ್ ಅಂತ ಹೇಳ್ಬೋದು. ರಾಜ್ಮಾ, ಕಿಡ್ನಿ ಬೀನ್ಸ್, ಕಡಲೆಕಾಳು, ಹೆಸರುಕಾಳು, ಅವರೆಕಾಳು, ಬೇಳೆಗಳು. ಈ ಒಂದು ಬಟ್ಟಲು ಬೇಯಿಸಿದ ಕಾಳಿನಲ್ಲಿ ಸುಮಾರು 13ರಿಂದ 16 ಗ್ರಾಮ್ ಫೈಬರ್ ಇರುತ್ತೆ. ಇವುಗಳನ್ನು ಸಾಂಬಾರ್ ಜೊತೆ ಅಥವಾ ಸಾಲಡ್ಸ್ ಜೊತೆ ಕೂಡ ನೀವು ಸೇವಿಸಬಹುದು. ನಂಬರ್ 2, ಹಣ್ಣುಗಳು. ಸಿಹಿ ಹಣ್ಣುಗಳು ಕೇವಲ ರುಚಿಗೆ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಅಪ್ರಾಕ್ಸಿಮೇಟ್ಲಿ ಒಂದು ಮಾಧ್ಯಮ ಗಾತ್ರದ ಪೇರಳೆ ಹಣ್ಣಿನಲ್ಲಿ ನಿಮಗೆ 5.5 ಗ್ರಾಮ್ಸ್ ಅಷ್ಟು ಫೈಬರ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಆ್ಯಪಲ್. ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅನ್ನೋದು ಸುಳ್ಳಲ್ಲ. ಸಿಪ್ಪೆ ಸಹಿತ ಒಂದು ಸೇಬು ನೀವು ಸೇವಿಸಿದಾಗ ಸುಮಾರು ಒಂದು 4.4 ಗ್ರಾಮ್ಸ್ ಅಷ್ಟು ನಿಮಗೆ ಫೈಬರ್ ಸಿಗುತ್ತೆ. ನೆಕ್ಸ್ಟ್ ಬಾಳೆಹಣ್ಣು. ತಿನ್ನಲು ಸುಲಭ ಮತ್ತು ಈಸಿಯಾಗಿ ಸಿಗುವಂಥ ಒಂದು ಫ್ರೂಟ್ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ಒಂದು 3.1 ಗ್ರಾಮ್ಸ್ ಅಷ್ಟು ಫೈಬರ್ ಒಂದು ಮೀಡಿಯಂ ಗಾತ್ರದ ಬಾಳೆಹಣ್ಣಿನಲ್ಲಿರುತ್ತೆ. ನೆಕ್ಸ್ಟ್ ಕಮ್ಸ್ ಬೆರ್ರೀಸ್ ಅಥವಾ ಸ್ಟ್ರಾಬೆರಿ, ಬ್ಲೂಬೆರಿ ಎಲ್ಲ ಈ ಬೆರ್ರೀಸಲ್ಲಿ ಕೂಡ ನಿಮಗೆ ಸುಮಾರು 8 ಗ್ರಾಮ್ಸ್ ಆಫ್ ಫೈಬರ್ ಸಿಗುತ್ತೆ. ನೆಕ್ಸ್ಟ್ ಕಮ್ಸ್ ತರಕಾರಿಗಳು. ನಿಮ್ಮ ತರಕಾರಿಗಳು ಫೈಬರ್ ಜೊತೆ ವಿಟಮಿನ್ ಮತ್ತು ಮಿನರಲ್ಸ್ನು ಕೂಡ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 1 ಕಪ್ ಆಫ್ ಕ್ಯಾರೆಟಲ್ಲಿ ಸುಮಾರು ನಿಮಗೆ 4.6 ಗ್ರಾಮ್ಸ್ ಅಷ್ಟು ಫೈಬರ್ ಸಿಗುತ್ತೆ. ಈವನ್ ಬೀಟ್ರೂಟಲ್ಲಿ ಕೂಡ 3.8 ಗ್ರಾಮ್ಸ್ ಅಷ್ಟು ಫೈಬರ್ ಸಿಗುತ್ತೆ. ನೆಕ್ಸ್ಟ್ ಗೆಣಸು, ಸಿಹಿ ಆಲೂಗಡ್ಡೆ. ಒಂದು ಮೀಡಿಯಂ ಸೈಜ್ ಒಂದು ಗೆಣಸಿನಲ್ಲಿ ಸುಮಾರು 3.8 ಗ್ರಾಮ್ಸ್ ಅಷ್ಟು ಫೈಬರ್ ಸಿಗುತ್ತೆ. ನಂಬರ್ 4, ದ್ವಿದಳ ಧಾನ್ಯಗಳು, ಲೆಗ್ಯೂಮ್ಸ್ ಮತ್ತು ಬೀಜಗಳು. ಚಿಕ್ಕ ಶಕ್ತಿ ಕೇಂದ್ರಗಳಿವು ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಕೊಡುತ್ತೆ. ಬಟ್ ಮಾರ್ನಿಂಗ್ ತಿಂಡಿಗೆ ಅಪ್ರಾಕ್ಸಿಮೇಟ್ಲಿ ಒಂದು ಸ್ಮಾಲ್ ಕಪ್ ಆಫ್ ಓಟ್ಸ್ ನೀವು ಸೇವನೆ ಮಾಡಿದಾಗ 4 ಗ್ರಾಮ್ಸ್ ಆಫ್ ಫೈಬರ್ ನಿಮಗೆ ಇದರಿಂದ ಸಿಗುತ್ತೆ. ಆ್ಯಂಡ್ ಗೋಧಿ ಅಥವಾ ಚಪಾತಿ ಅಂತ ಏನು ಹೇಳ್ತೀವಿ, ಅಪ್ರಾಕ್ಸಿಮೇಟ್ಲಿ ಒಂದು 6 ಇಂಚಸ್ ಆಫ್ ಚಪಾತಿಯಲ್ಲಿ ನಿಮಗೆ 2 ಗ್ರಾಮ್ಸ್ ಆಫ್ ಫೈಬರ್ ಸಿಗುತ್ತೆ. ಚಿಯಾ ಸೀಡ್ಸ್ ಹೇಗೆ ಮರೆಯೋದಲ್ವಾ. ಒಂದು ಚಮಚ ಚಿಯಾ ಬೀಜದಲ್ಲಿ ಸುಮಾರು ನಿಮಗೆ 4 ಗ್ರಾಮ್ ಆಫ್ ಫೈಬರ್ ಸಿಗುತ್ತೆ. ಇದನ್ನು ನೀರು ಅಥವಾ ಜ್ಯೂಸಲ್ಲಿ ನೀವು ನೆನೆಸಿ ಕೂಡ ತಿನ್ನಬಹುದು. ಆ್ಯಂಡ್ ಯಾವುದೇ ಒಂದು ಹಣ್ಣು ನೀವು ತಿನ್ನುವಾಗ ಅದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ತಿನ್ನೋದಕ್ಕಿಂತ ಹಾಗೆ ಕಟ್ ಮಾಡ್ಕೊಂಡು ತಿಂದಾಗ ಅದರಲ್ಲಿರುವ ಒಂದು ಫೈಬರ್ ಅಂಶವನ್ನು ನೀವು ಪಡೆಯಬಹುದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.